ಉತ್ತರಾಧಿಕಾರಿ ಭಾಗ 48. ಅದನ್ನು ಕೇಳಿ ಖರೀದಿಸೋಕೆ ತೀವ್ರ ನಾಚಿಕೆ ಹಾಗೂ ಹೆದರಿಕೆಯಾಗಿದ್ದರಿಂದ ಕೃಷ್ಣವೇಣಿ ತಲೆ ತಗ್ಗಿಸಿ ಔಷಧಿ ಅಂಗಡಿಯಿಂದ ಹೊರಟೇ ಹೋಗ್ತಾಳೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಥೆಗಳನ್ನು ನೋಡಿ. ಕೃಷ್ಣ ಭವನದಲ್ಲಿ ಬೆಳಗಿನ ಊಟದ ಮೇಜಿನ ಮೇಲೆ ರುಚಿಕರವಾದ ದಕ್ಷಿಣ ಭಾರತೀಯ ಶೈಲಿಯ ಉಪಹಾರದ ಪದಾರ್ಥಗಳನ್ನು ಜೋಡಿಸಿಡಲಾಗಿತ್ತು. ಕಳೆದ ಕೆಲವು ರಾತ್ರಿಗಳಿಂದ ಮನೆಗೆ ಬಂದಿರಲಿಲ್ಲವಾದರೂ ಕೃಷ್ಣ ಭವನದ ಹಿರಿಯ ಯಜಮಾನರಿಂದ ಸರಿಯಾಗಿ ನಿದ್ರೆ ಬಂದಿರಲಿಲ್ಲ. ಮಧ್ಯರಾತ್ರಿಯಲ್ಲಿ ಸಣ್ಣದೊಂದು ಶಬ್ದವಾದರೂ ಅವರು ತಕ್ಷಣ ಎಚ್ಚರಗೊಳ್ತಿದ್ರು. ಅವರ ಮೊಮ್ಮಗ ವಿಷ್ಣುವರ್ಧನ್ ಇತ್ತೀಚೆಗೆ ಪ್ರತಿಯೊಂದನ್ನು ಒಂದು ನಾಟಕದಂತೆ ಕೌಶಲ್ಯದಿಂದ ಮಾಡ್ತಾ ಇದ್ದ. ಪ್ರತಿ ಬಾರಿ ಮಧ್ಯರಾತ್ರಿ ಕಾರ್ನಲ್ಲಿ ಮನೆಗೆ ಹಿಂತಿರುಗಿದಾಗ ಆತ ಪಾರ್ಕಿಂಗ್ ಸ್ಥಳದಲ್ಲಿ ಕಾರು ನಿಲ್ಲಿಸುವ ಸದ್ದು ಹಿರಿಯರ ಕಿವಿಗೆ ಬೀಳ್ತಾ ಇತ್ತು. ಆತನ ನಡಿಗೆಯಲ್ಲಿದ್ದ ಉತ್ಸಾಹ ಮತ್ತು ಚಾಲನೆಯಲ್ಲಿದ್ದ ವೇಗವನ್ನು ಗಮನಿಸದಿರಲು ಅವರಿಗೆ ಸಾಧ್ಯವೇ ಇರಲಿಲ್ಲ. ಆದರೆ ನಿಜವಾದ ಅನುಮಾನ ಶುರುವಾದದ್ದು ಅಲ್ಲಿಂದ. ಯಾವಾಗಲೂ ಕೂಡ ತನ್ನ ಕಂಪನಿ ಹಾಗೂ ಶ್ರದ್ಧೆಯ ಕೆಲಸದ ಬಗ್ಗೆ ಮಾತ್ರವೇ ಯೋಚಿಸುತ್ತಿದ್ದ ವಿಷ್ಣುವರ್ಧನ್ ಇತ್ತೀಚೆಗೆ ಕಂಪನಿಯಲ್ಲಿ ಓವರ್ ಟೈಮ್ ಕೆಲಸ ಮಾಡುತ್ತಿರಲಿಲ್ಲ. ಹಾಗೆಯೇ ಸಮಯಕ್ಕೆ ಸರಿಯಾಗಿ ಊಟ ಕೂಡ ಇಲ್ಲ, ಮನೆಗೆ ಹಿಂತಿರುಗ್ತಾನೂ ಇಲ್ಲ. ಹಾಗಾದರೆ ಆತ ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಏನು ಮಾಡ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ, ಅವನ ಸಮಯವನ್ನು ಯಾವ ರೀತಿಯಲ್ಲಿ ಕಳೀತಾ ಇದ್ದಾನೆ? ವಿಶೇಷವಾಗಿ ನಿನ್ನೆ ರಾತ್ರಿ ಸಾಮಾನ್ಯಕ್ಕಿಂತಲೂ ತುಂಬ ತಡವಾಗಿ ಬಂದಿದ್ದನಲ್ಲ ಎಂದು ಮುದುಕ ಆಲೋಚನೆಯಲ್ಲಿ ಮುಳುಗ್ತಾರೆ. ಆ ಮುದುಕರು ತನ್ನ ಇನ್ನೊಬ್ಬ ಮೊಮ್ಮಗನಿಗೆ ರಹಸ್ಯವಾಗಿ ಕರೆ ಮಾಡಿ ಈ ಬಗ್ಗೆ ವಿಚಾರಿಸೋಕೆ ಶುರು ಮಾಡ್ತಾರೆ. ಆ ಮುಗ್ಧ ಹುಡುಗ ಅಜ್ಜನಿಗೆ ವಿಚಿತ್ರವಾದ ಸುದ್ದಿಯೊಂದನ್ನು ತಿಳಿಸ್ತಾನೆ. ಅಜ್ಜ, ದೊಡ್ಡಪ್ಪ ಮನೆಗೆ ಹಿಂತಿರುಗಿ ಬಂದು ಮಲಗಿದಾಗ ನಿದ್ರೆಯಲ್ಲೂ ನಡುಗ್ತಾ ಇರ್ತಾರೆ. ರಾಹುಲ್ ಚಿಕ್ಕಪ್ಪ ಹೇಳುವ ಪ್ರಕಾರ ಇದು ಒಂಟಿತನದಿಂದ ಉಂಟಾಗುವ ನಿದ್ರಾಹೀನತೆಯಂತೆ. ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಪುರುಷರನ್ನು ಕಾಡುವಂತಹ ದೈಹಿಕ ಸ್ಥಿತಿ ಇದು ಅಂತ ಹೇಳಿರ್ತಾನೆ. ನನಗೆ ಅನಾರೋಗ್ಯವೋ ಏನೋ ಗೊತ್ತಿಲ್ಲ, ಅದರ ಸಂಪೂರ್ಣ ಅರ್ಥವೇನೆಂದು ನನಗೆ ತಿಳಿದಿಲ್ಲ. ಆದರೆ ಅಪ್ಪ ಪ್ರತಿ ರಾತ್ರಿ ಹೀಗೆ ಕಷ್ಟಪಟ್ಟು ಮಲಗಿದರೆ ಅವರಿಗೆ ಸರಿಯಾಗಿ ಊಟ ಮಾಡಲು ಸಹ ಸಾಧ್ಯವಾಗುವುದಿಲ್ಲವೇನೋ ಎಂದು ಆ ಪುಟ್ಟ ಹುಡುಗ ತಲೆಯನ್ನು ಕೆರೆದುಕೊಳ್ಳುತ್ತಾ ತನ್ನ ತಂದೆಯ ಈ ವಿಚಿತ್ರ ಜೀವನ ಶೈಲಿಯ ಬಗ್ಗೆ ಚಿಂತಾತೀತನಾಗಿ ಹೇಳೋಕೆ ಶುರು ಮಾಡಿಕೊಳ್ತಾನೆ. ಅದನ್ನು ಕೇಳಿದ ಆ ಮುದುಕರು ತನ್ನ ಮೊಮ್ಮಗನನ್ನು ತಟ್ಟಿ, ನಿನ್ನ ತಂದೆ ಸಂಪೂರ್ಣ ಆರೋಗ್ಯವಾಗಿದ್ದಾರೆ, ಅವರು ದೀರ್ಘಕಾಲ ನೆಮ್ಮದಿಯಿಂದ ಬದುಕುತ್ತಾರೆ, ಆ ಬಗ್ಗೆ ನಾನು ಚಿಂತಿಸುವುದಿಲ್ಲ. ಆದರೆ ನನಗೆ ಬೇರೆಯದೇ ವಿಷಯಗಳ ಬಗ್ಗೆ ತೀವ್ರ ಚಿಂತೆಯಾಗಿದೆ ಅಂತ ಹೇಳಿದರಾದರೂ ತಮ್ಮ ನಿಜವಾದ ಕಾಳಜಿ ಏನೆಂಬುದನ್ನು ಆ ಮಗುವಿಗೆ ವಿವರಿಸಲು ಹೋಗಲೇ ಇಲ್ಲ. ಅಷ್ಟರಲ್ಲಿ ಊಟದ ಮೇಜಿನ ಬಳಿ ಬಂದ ವಿಷ್ಣುವರ್ಧನನ್ನು ನೋಡಿ ಆ ಹಿರಿಯ ವ್ಯಕ್ತಿ ಗಂಭೀರ ಮುಖಭಾವದಿಂದ, ವಿಷ್ಣು, ನೀನು ನಿನ್ನೆ ರಾತ್ರಿ ನಿಜವಾಗಿಯೂ ಬೇಗ ಮಲಗಿದ್ದೀಯಾ ಅಂತ ಹೇಳಿ ಪ್ರಶ್ನಿಸಿದರು. ವಿಷ್ಣುವರ್ಧನ್ ಇಷ್ಟವಿಲ್ಲದೆ ಇದ್ದರೂ ಕೂಡ ಅವರ ಎದುರು ಕುಳಿತುಕೊಂಡು ಹೊಸದಾಗಿ ಮಾಡಿರುವಂಥ ರುಬ್ಬಿದ ಕಾಫಿಯನ್ನು ಒಂದು ಸಿಪ್ ಕುಡಿತಾನೆ. ಅಜ್ಜನ ಪ್ರಶ್ನೆಯನ್ನು ಕೇಳಿದ ತಕ್ಷಣವೇ ಆತ ಕಪ್ ಕೆಳಗಿಟ್ಟು ಗಟ್ಟಿಯಾಗಿ ಎದ್ದು ನಿಂತನು. ಯಾರೋ ಸೇವಕರು ಬೇಗನೆ ಓಡಿ ಬಂದು ಆತನ ಐಷಾರಾಮಿ ಬ್ಲೇಸರನ್ನು ಆತನಿಗೆ ನೀಡ್ತಾರೆ. ಅದನ್ನು ಧರಿಸಿಕೊಳ್ಳುತ್ತಾ ಆತ, ನಾನು ಕೆಲಸಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ, ನೀವೆಲ್ಲರೂ ಉಪಹಾರ ಮುಗಿಸ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟೇ ಹೋಗ್ತಾನೆ. ಆ ಮುದುಕರಿಗೆ ಆತನ ನಡವಳಿಕೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅವರು ತಮ್ಮ ನಡುಗುವ ಕೈಯಿಂದ ಊರುಗೋಲನ್ನು ಹಿಡಿದುಕೊಂಡು ಹುಬ್ಬು ಗಂಟಾಕುತ್ತಾ ಯೋಚಿಸೋಕೆ ಶುರು ಮಾಡ್ತಾರೆ. ಹಲವು ವರ್ಷಗಳಿಂದ ಸಂಪೂರ್ಣ ನಿಯಂತ್ರಣದಲ್ಲಿದ್ದಂತಹ ಅಪಾರ ಸಾಮರ್ಥ್ಯವುಳ್ಳಂತಹ ಈ ಮೊಮ್ಮಗ ಆದರೆ ಸಾಮಾನ್ಯವಾಗಿ ತನ್ನ ಸಮಯವನ್ನು ಮಹಲ್ನಲ್ಲಿ ಅಥವಾ ಕಚೇರಿಯಲ್ಲಿ, ತನ್ನ ಕೆಲಸಗಳಲ್ಲಿ ಅಥವಾ ಫಾರಿನ್ ಟ್ರಿಪ್ಗಳಲ್ಲಿ ಮಾತ್ರ ಕಳೀತಾ ಇದ್ದನು. ಒಬ್ಬ ಪಿಂಚಣಿದಾರನಂತೆ ಶಾಂತವಾಗಿರುತ್ತಿದ್ದನು. ಈಗ ಇಷ್ಟೊಂದು ಬದಲಾಗಿದ್ದಕ್ಕೆ ಅವರಿಗೆ ಬಹಳವಾದ ತೀವ್ರ ಅನುಮಾನ ಮೂಡಿರೋದಂತೂ ಸತ್ಯ. ನೀವು ಆಟ ಆಡ್ತಿದ್ದೀರಾ? ಒಬ್ಬ ಮನುಷ್ಯ ಎಂದಿಗೂ ಹೀಗೆ ಅಸ್ಥಿರವಾಗಿ ವರ್ತಿಸಬಾರ್ದು. ಬೇಗ ಮಾಡು, ಊಟ ಮುಗಿಸಿದ ಮೇಲೆ ನನ್ನನ್ನು ತಕ್ಷಣವೇ ಆಫೀಸಿಗೆ ಕರೆದುಕೊಂಡು ಹೋಗು, ನಾನು ನಿನ್ನ ಅಣ್ಣನ ಜೊತೆ ನೇರವಾಗಿ ಮಾತನಾಡಬೇಕು ಎಂದು ಉಪಹಾರವನ್ನು ಆನಂದಿಸುತ್ತಿದ್ದ ರಾಹುಲ್ನ ಕಡೆಗೆ ಹಿರಿಯರು ಗಟ್ಟಿಯಾಗಿ ಕೂಗಾಡ್ತಾರೆ. ಏನು ಮಾಡಲು ಸಾಧ್ಯವಿಲ್ಲ, ನಾನು ಏನು ಪಾಪ ಮಾಡಿದ್ದೀನೋ ಏನೋ ಈ ಅಣ್ಣ ಮತ್ತು ಈ ಅಜ್ಜನ ಮಧ್ಯೆ ಸಿಕ್ಕಾಕೊಂಡು ಅಂತ ರಾಹುಲ್ ಮನಸ್ಸಿನಲ್ಲೇ ಅಂದುಕೊಳ್ತಾನೆ.
ಪೂರಿಯಿಂದ ಎಣ್ಣೆ ಒಸರುತ್ತಿದ್ದ ತಟ್ಟೆ ಎದುರು ಕುಳಿತು ಕಾಲುಗಳನ್ನು ತೂಕಡಿಸ್ತಿದ್ದ ಆ ಇಬ್ಬರು ಪುಟ್ಟ ಮಕ್ಕಳು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ತಮ್ಮ ತಂದೆಗೆ ಕೃಷ್ಣವೇಣಿ ಆಂಟಿಯ ಮೇಲೆ ಅಪಾರವಾದ ಪ್ರೀತಿ ಇದೆ ಎಂಬ ಸತ್ಯವನ್ನು ಮನೆಯವರ ಎದುರು ಹೇಳುವ ಧೈರ್ಯ ಆ ಕ್ಷಣದಲ್ಲಿ ಅವರಿಗೆ ನಿಜವಾಗ್ಲೂ ಇರಲಿಲ್ಲ. ಸುಧಾ ಊಟ ಮುಗಿಸಿದ ನಂತರ, ಅಪ್ಪ, ನಿಮ್ಮ ಮಗ ಬದುಕಿದ್ದಾಗ ಹೇಗೆ ವರ್ತಿಸಿದನೆಂದು ನಿಮಗೆ ನೆನಪಿಲ್ವೇ? ವಿಷ್ಣು ನಿಮ್ಮ ಸ್ವಂತ ಮೊಮ್ಮಗ. ಕೃಷ್ಣ ಕುಟುಂಬದ ರಕ್ತ. ಆದರೆ ಅವನು ಪ್ರತಿದಿನ ರಾತ್ರಿಗೆ ವಿಚಿತ್ರವಾಗಿ ಮನೆಗೆ ಬರಲು ಕಾರಣ ಆತ ಯಾವುದೋ ಕ್ಲಬ್ಗೆ ಹೋಗಿ ದಡ್ಡನಂತೆ ವರ್ತಿಸುತ್ತಿರುವುದೂ ಇರಬಹುದು ಅಲ್ವೇ ಎಂದು ಚುಚ್ಚಿ ಹೇಳಿದ್ದಳು. ಆಗ ರಾಹುಲ್ ಊಟದಿಂದ ಮೇಲಕ್ಕೆ ನೋಡಿ ಮುಖ ಗಂಟು ಹಾಕ್ಕೊಂಡು, ಅಯ್ಯೋ ಅಮ್ಮ, ಕೆಲವೊಂದಷ್ಟು ವಿಚಾರಗಳನ್ನು ನಿನ್ನಿಷ್ಟಕ್ಕೆ ನೀನೇ ಇಟ್ಟುಕೊಳ್ಳುವುದನ್ನು ಕಲಿ. ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಎಂದು ಆಕೆಯನ್ನು ತಡೀತಾನೆ. ಕೊಠಡಿಯಲ್ಲಿ ದಿಢೀರನೆ ಮೌನ ಆವರಿಸಿತು. ಅನಿತಾ ತನ್ನ ಕಪ್ ಕೆಳಗಿಟ್ಟು, ನಾನು ಊಟ ಮುಗಿಸ್ದೆ, ಮೇಲಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಇತ್ತ ಆ ಇಬ್ಬರು ಪುಟ್ಟ ಮಕ್ಕಳು, ಚಿಕ್ಕ ಪುಟ್ಟ ಹುಡುಗಿ ಎಂದರೆ ಏನಿರಬಹುದು, ಅವಳೇನಾದರೂ ಸುಂದರ ದೇವತೆಯೇ ಎಂದು ಮನಸ್ಸಿನಲ್ಲಿ ಆಶ್ಚರ್ಯ ಪಡುತ್ತಾ ಆಲೋಚಿಸೋಕೆ ತೊಡಗ್ತಾರೆ. ಹಿರಿಯ ಯಜಮಾನರು ಮುಂಚೆ ತನ್ನ ಮೊಮ್ಮಗನ ಜೀವನ ನಿರಾಸವಾಗಿದೆ ಎಂದೇ ಭಾವಿಸಿದರು. ಅವನ ಅತಿಯಾದ ಪ್ರಬುದ್ಧತೆ ಮತ್ತು ನಿಯಂತ್ರಣವನ್ನು ನೋಡಿ ಅವನಿಗೆ ಅರವಳಿಕೆ ನೀಡಿ ಕಟ್ಟಿಹಾಕಿಯಾದರೂ ಎಲ್ಲವೂ ಸರಿಯಾಗಿ ಕೆಲಸ ಮಾಡುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಪುರುಷ ವೈದ್ಯರನ್ನು ಕರೆಯಬೇಕೆಂದು ಕೆಲವೊಮ್ಮೆ ಅವರಿಗೂ ಕೂಡ ಅನಿಸಿತ್ತು. ಆದರೆ ಈಗ ಅವರ ಮೊಮ್ಮಗ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದಾನೆ. ರಾಹುಲ್ ಕಳೆದ ಕೆಲವು ದಿನಗಳಿಂದ ತನ್ನ ಅಣ್ಣ ವಿಷ್ಣುವರ್ಧನನ್ನು ರಹಸ್ಯವಾಗಿ ಹಿಂಬಾಲಿಸ್ತಾ ಇದ್ದನು. ಆದರೆ ಅವನ ಚಾಲನಾ ಕೌಶಲ ಮತ್ತು ಪತ್ತೇದಾರಿ ಕೌಶಲಗಳು ಅಷ್ಟೊಂದು ಉತ್ತಮವಾಗಿಲ್ಲದ ಕಾರಣ ವಿಷ್ಣುವರ್ಧನ್ ಪ್ರತಿ ಬಾರಿಯೂ ಕೂಡ ಅವನನ್ನು ಸುಲಭವಾಗಿ ಎಂದರೆ ಕಂಡಿಡದೇ ಬಿಡ್ತಾ ಇದ್ದನು. ಸಾಮಾನ್ಯವಾಗಿ ಅನೇಕ ಬೀದಿಗಳಲ್ಲಿ ಕಾರು ಸುತ್ತಿಸಿ ರಾಹುಲನ್ನು ಮರುಳು ಮಾಡಿದ ನಂತರ ಆತ ಸೋತು ಖಾಲಿ ಕೈಯಲ್ಲಿ ಮನೆಗೆ ಬರುತ್ತಿರುವಂಥದ್ದು ಹಿಂತಿರುಗುತ್ತಿದ್ದನು. ಈ ನಡವಳಿಕೆಯಿಂದ ಹಿರಿಯ ಯಜಮಾನರಿಗೆ ಏನೂ ಅರ್ಥವಾಗ್ತಾನೇ ಇರಲಿಲ್ಲ. ಮೊಮ್ಮಗ ಬಹಿರಂಗವಾಗಿ ಡೇಟಿಂಗ್ ಮಾಡಲು ಬಯಸಿದರೆ ಆ ಹುಡುಗಿಯನ್ನು ಮನೆಗೆ ಕರೆತಂದು, ಇಂತಹ ಹುಡುಗಿಯನ್ನು ನಾನು ಇಷ್ಟಪಡ್ತಾ ಇದ್ದೀನಿ, ಇವಳನ್ನೇ ಮದುವೆಯಾಗಬೇಕು ಅಂತಿದ್ದೀನಿ, ಕುಟುಂಬಕ್ಕೆ ಪರಿಚಯಿಸಬಾರದೇಕೆ ಅನ್ನುವಂಥದ್ದು ಅವರ ಪ್ರಶ್ನೆಯಾಗಿ ಏಕೈಕವಾಗಿ ಉಳಿದಿರೋದು. ಇಂದು ಹೇಗೋ ಎಲ್ಲರ ಒಟ್ಟಿಗೆ ಉಪಹಾರ ಸೇವಿಸಲು ಸಾಧ್ಯವಾಯಿತಾದರೂ ಕೂಡ ಅಜ್ಜ ಈ ಒಂದು ವಿಷಯದ ಬಗ್ಗೆ ಮಾತನಾಡಲು ತೊಡಗ್ತಿದ್ದಂತೆ ಆ ಒಂದು ಹಿರಿಯ ಮೊಮ್ಮಗ ಎದ್ದು ಒಂದು ಮಾತನ್ನು ಕೂಡ ಹೇಳದ ಹಾಗೆ ದುರಹಂಕಾರದಿಂದ ಕೆಲಸಕ್ಕೆ ಹೊರಟು ಹೋಗಿದ್ದನ್ನು ಅವರಿಗೆ ಸಹಿಸೋಕೆ ಆಗಲಿಲ್ಲ. ಅವರು ಇದರ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು ತಮ್ಮ ಮೊಮ್ಮಗ ಏನೇನೋ ದೊಡ್ಡದಾಗಿ ಮುಚ್ಚಿಡ್ತಾ ಇದ್ದಾನೆ ಅನ್ನುವಂಥದ್ದು ಮನವರಿಕೆ ಅವರಿಗೆ ತೀವ್ರವಾಗಿ ಆಗೋಕ್ಕೆ ಶುರುವಾಗೋಯಿತು. ಬಹುಶಃ ಆ ಹುಡುಗಿಯ ಕುಟುಂಬಕ್ಕೆ ಒಳ್ಳೆಯ ಆಸ್ತಿ ಪಾಸ್ತಿ ಅಥವಾ ಮೌಲ್ಯವಿಲ್ಲವೇ? ನಮ್ಮ ಕುಟುಂಬಕ್ಕೆ ಬಹುಶಃ ಪರಿಚಯಿಸೋಕೆ ಸಾಧ್ಯವಾಗದಷ್ಟು ಕೀಳು ಕುಟುಂಬ ಅಥವಾ ಹುಡುಗಿಯ ಯಾವುದಾದ್ರೂ ಇತಿಹಾಸ ಇರಬಹುದೇ? ಅಥವಾ ನನ್ನ ಮೊಮ್ಮಗ ಪ್ರೇಮದ ಹೆಸರಿನಲ್ಲಿ ಆಟ ಆಡುವವನೇ? ಒಂದೇ ಹುಡುಗಿಯ ಜೊತೆ ಆಟವಾಡಿ ಬೇಸರವಾದಾಗ ಬಹುಶಃ ಅವಳನ್ನು ದೂರ ಎಸೆಯುವ ಆಲೋಚನೆ ಏನಾದರೂ ಅವನಲ್ಲಿ ಅಡಗಿ ಕುಳಿತಿದೆಯೇ? ಈ ರೀತಿ ಅವನಿಗೆ ಯಾರನ್ನಾದರೂ ಮದುವೆಯಾಗುವ ಉದ್ದೇಶವೇ ಇಲ್ಲವೇ? ಎಂತಹ ಅಂತಸ್ತಿನ ಮೊಮ್ಮಗ! ಕೋಪ ಅವರಲ್ಲಿ ಮೂಡಿತ್ತು. ಆದರೆ ಅದು ಊಟದ ಮೇಜಿನ ಬಳಿ ಕುಳಿತಿದ್ದ ಎಲ್ಲರಿಗೂ ಸುಧಾ ಹೇಳಿದ ಮಾತುಗಳ ಹಿಂದಿನ ಕಹಿ ಸತ್ಯ ಸಂಪೂರ್ಣವಾಗಿ ಅರ್ಥವಾಯಿತು. ವಿಷ್ಣುವರ್ಧನ್ ಮತ್ತು ರಾಹುಲ್ ಅವರ ತಂದೆ ಶೇಖರ್ ಜೀವಂತವಾಗಿದ್ದಾಗ ಅತ್ಯಂತ ಸ್ತ್ರೀಲೋಲನಾಗಿದ್ದು ಅನೇಕ ಮಹಿಳೆಯರೊಂದಿಗೆ ಅಕ್ರಮವಾದ ಬಾಂಧವ್ಯ ಸಂಬಂಧಗಳನ್ನು ಹೊಂದಿರ್ತಾ ಇದ್ದ. ಸುಧಾಳನ್ನು ಮದುವೆಯಾದ ನಂತರವೂ ಕೂಡ ಆತನ ಶೋಕಿಯಂತೂ ಕಮ್ಮಿನೇ ಆಗಿರಲಿಲ್ಲ. ಈ ಮನೆಯ ಯಜಮಾನಿಯಾಗಿ ಸುಧಾ ಶಾಂತಿಯಿಂದ ಇರಬೇಕು ಮತ್ತು ಹೊರಗೆ ತನ್ನ ಜೀವನದಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳೇಬಾರದು ಎಂದು ಶೇಖರ್ ಅವಳಿಗೆ ಬೆದರಿಕೆ ಕೂಡ ಹಾಕಿದ್ದನು. ತನ್ನ ಪರ್ಸನಲ್ ವಿಷಯದ ಬಗ್ಗೆ ಯಾವುದೇ ಕಾರಣಕ್ಕೂ ನೀನು ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಕೂಡ ಹೇಳಿದ್ದ. ಸುಧಾ ಕೃಷ್ಣ ಕುಟುಂಬವನ್ನು ಸೇರಿ 2 ವರ್ಷಗಳಾಗಿದ್ದರೂ ಅವರ ನಡುವೆ ದಾಂಪತ್ಯದ ಬಾಂಧವ್ಯ ಸಿಹಿ ಇರಲೇ ಇಲ್ಲ. ತನಗೆ ಅಪರೂಪಕ್ಕೊಮ್ಮೆ ಗಂಡನ ಸಾಮೀಪ್ಯ ಸಿಗ್ತಿದ್ದಾಗ ಆಕೆ ಗರ್ಭಿಣಿಯಾಗಿ ಮಕ್ಕಳನ್ನು ಹೆರುವುದು ಹೇಗೆ ಸಾಧ್ಯವಾಗಿತ್ತೋ ಗೊತ್ತಿಲ್ಲ. ಕೊನೆಗೂ ಸುಧಾ ಈ ನಿರಂತರ ಮೋಸದ ಕೃತ್ಯಗಳಿಂದ ತಾಳ್ಮೆಯನ್ನು ಕಳೆದುಕೊಂಡು ಇನ್ನು ಮುಂದೆ ಇದನ್ನು ಸಹಿಸೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ. ಆಕೆ ಅತ್ಯಂತ ಜಾಣತನದಿಂದ ಬಲೆಯನ್ನು ಬೀಸಿ ತನ್ನ ಗಂಡನ ಅಕ್ರಮ ಸಂಬಂಧಗಳನ್ನು ಒಮ್ಮೆಗೆ ಬಯಲಿಗೆಳೆಯಬೇಕು ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡ್ತಾಳೆ.
ಅಂದು ಮಧ್ಯರಾತ್ರಿಯಲ್ಲಿ ಶೇಖರ್ ಇನ್ನೊಬ್ಬ ಮಹಿಳೆಯೊಂದಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳ್ತಾನೆ. ಅವನು ಆಸೆಯಿಂದ ಮೋಹಿಸಿ ಮಂಚಕ್ಕೇರಿಸಿಕೊಂಡಿದ್ದ ಆ ಮಹಿಳೆ ಬೇರ್ಯಾರೂ ಅಲ್ಲ, ಇಂದು ಅದೇ ಊಟದ ಮೇಜಿನ ಬಳಿ ಪ್ರಭಾವಶಾಲಿಯಾಗಿ ಕುಳಿತಿರ್ತಕ್ಕಂಥ ಅನಿತಾ. ಆ ಅನಿತಾ ಮೂಲತಃ ತೀರ ಸರಳ ಹಾಗೂ ಬಡ ಕುಟುಂಬಕ್ಕೆ ಸೇರಿದಂಥವಳು. ಅವಳ ಹಿನ್ನೆಲೆ ಕೇಳೋಕೆ ಎಂಥದ್ದು ಯಾವ ಒಂದು ಇದು ಇಲ್ಲ. ತುಂಬ ತೀರ ಕಡುಬಡತನ. ಆರಂಭದಲ್ಲಿ ಅವಳು ಗಳಿಸ್ತಿದ್ದ ಸಣ್ಣ ಮೊತ್ತವೇ ಆಕೆಯ ಕುಟುಂಬದ ಬದುಕಿಗೆ ಆಸರೆ ಮತ್ತು ಒಂದು ತುತ್ತು ಅನ್ನಕ್ಕೆ ದಾರಿ. ಆದರೆ ಶೇಖರ್ನೊಂದಿಗೆ ಅಕ್ರಮ ಸಂಬಂಧ ಬೆಳೆಸುವ ಮೂಲಕ ಆಕೆ ಕೃಷ್ಣ ಕುಟುಂಬದ ಪ್ರಭಾವವನ್ನು ಬಳಸಿ ತನ್ನ ಕುಟುಂಬದ ಸ್ಥಾನಮಾನವನ್ನು ಮೇಲಕ್ಕೆತ್ತಿದ್ಲು. ಕ್ರಮೇಣ ಅನಿತಾಳ ಕುಟುಂಬವು ಐಷಾರಾಮಿ ಏಣಿಯನ್ನು ಏರಿ ಸಮಾಜದಲ್ಲಿ ಮಿಂಚಲು ಆರಂಭಿಸಿತು. ಈಗ ಅನಿತಾ ತನ್ನ ಹಳೆಯ ಬಡತನವನ್ನು ಮರೆತು ಕೇವಲ ಶ್ರೀಮಂತ ಸ್ನೇಹಿತರೊಂದಿಗೆ ಮಾತ್ರ ಸುತ್ತಾಡುತ್ತಾ ತನ್ನ ಒಂದು ಕೆರಿಯರನ್ನೇ ಬೆಳೆಸ್ಕೊಂಡ್ಳು. ಉನ್ನತ ಹಾಗೂ ಪ್ರಸಿದ್ಧ ಕುಟುಂಬಗಳ ಮಕ್ಕಳೊಂದಿಗೆ ಮಾತ್ರ ಸ್ನೇಹ ಬೆಳೆಸ್ಕೊಂಡು ಮೆರೀತಾ ಇದ್ಲು. ಕುಂದವಿ ಕೂಡ ಅನಿತಾಳ ಬಾಲ್ಯದ ಗೆಳತಿಯರಲ್ಲಿ ಒಬ್ಬಳು ಎಂಬುದು ಸುಧಾಗಿ ನೆನಪಾಯಿತು. ಆ ಒಂದು ಸಮಯದಲ್ಲಿ ಕುಂದವಿ ಪ್ರಬಲ ಕುಲದ ಸೇನಾ ಅಧಿಕಾರಿಯೊಬ್ಬನನ್ನು ಪ್ರೀತಿಸ್ತಾ ಇದ್ಲು. ಇದನ್ನು ಅರಿತ ಅನಿತಾ ಆಕೆಯ ಮೂಲಕ ಪ್ರಭಾವಿ ವ್ಯಕ್ತಿಗಳ ಸಾಮೀಪ್ಯ ಪಡೆಯಲು ಆಕೆಗೆ ಹತ್ತಿರವಾಗಲು ಪ್ರಯತ್ನಿಸಿದ್ಲು. ತಾನು ಮೊದಲ ಗಂಡನನ್ನು ತೊರೆದಿದ್ದರಿಂದ ಆಕೆಗೆ ಆಸರೆಯಾಗಿ ನಿಲ್ಲಲು ಬಲವಾದ ಒಂದು ಆಸರೆ ಬೇಕಾಗಿತ್ತು. ಉನ್ನತ ವೃತ್ತದಲ್ಲಿದ್ದಂತಹ ಶೇಖರ್ ಕೃಷ್ಣ ಮದುವೆಯಾಗದಿದ್ದರೆ ಸೇನಾ ವೃತ್ತದಲ್ಲಿದ್ದ ಮತ್ತೊಬ್ಬ ಪ್ರಭಾವಿ ವ್ಯಕ್ತಿಯನ್ನು ಹಿಡಿಯಬಹುದು ಅನ್ನುವಂಥದ್ದು ಆಕೆ ಯೋಚನೆಯಲ್ಲಿ ಅಡಗಿದ್ದಂಥ ಇನ್ನೊಂದು ಪ್ರಯತ್ನ. ಹೀಗಾಗಿ ಕೃಷ್ಣ ಮನಸ್ಥಿತಿಯ ಅನಿತಾ ತಾನು ಎಣೆದಂತಹ ಕಟ್ಟುಕತೆ ಮತ್ತು ದುಃಖದ ನಾಟಕದಿಂದ ಶೇಖರ್ನನ್ನು ಸುಲಭವಾಗಿ ವಂಚಿಸ್ತಾಳೆ. ಆಕೆಯನ್ನು ಆತನ ಮೊದಲ ಹೆಂಡತಿಯಾಗಿ ಬೇರ್ಪಡಿಸಿ ತನ್ನ ಮಗನನ್ನು ಆ ಮನೆಗೆ ಕರೆತಂದು ದೃಢವಾಗಿ ನಿಲ್ಲಿಸ್ತಾಳೆ. ಆ ಕಾಲದ ವ್ಯಾಪಾರ ಜಗತ್ತಿನಲ್ಲಿ ದೊಡ್ಡ ಹೆಸರಾಗಿದ್ದಂತಹ ಶೇಖರ್ಗೆ ತನ್ನ ಸ್ವಂತ ಮಗ ಮಾತ್ರ ಮುಖ್ಯವಾಗಿ ಇದ್ದನು. ಹೆಂಡತಿಯಾಗುವವಳು ಯಾರೇ ಆದರೂ ಕೂಡ ಆತನಿಗೆ ವ್ಯತ್ಯಾಸವಿರಲಿಲ್ಲ. ಹೀಗೆ ಆತನ ಮಗನಿಗೆ ಜನ್ಮ ನೀಡಿದ ಅನಿತಾ ತನ್ನ ಕುತಂತ್ರಗಳಿಂದಲೇ ಶ್ರೀಮಂತ ಜೀವನವನ್ನು ಪ್ರಾರಂಭ ಮಾಡೋಕ್ಕೆ ಶುರು ಮಾಡ್ತಾಳೆ. ಮನೆಗೆ ಇಂತಹ ಕಿಡಿಗೇಡಿತನವುಳ್ಳ ಒಂದು ಹೆಣ್ಣನ್ನು ತಂದ ನಂತರ ದಿವಾಳಿ ಅಂಚಿನಲ್ಲಿದ್ದ ಕ್ರಾಫರ್ಡ್ ಕಂಪನಿಯು ತನ್ನ ಹೆಸರಿನ ಡಿ ಕಂಪನಿ ಅಂತ ಬದಲಾಯಿಸಿಕೊಂಡು ಉದ್ಯಮ ರಂಗದಲ್ಲಿ ದೃಢವಾಗಿ ನೆಲೆಗೊಳ್ಳುತ್ತೆ. ಆ ಪೀಳಿಗೆಯ ಮಹಾನ್ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಂಡ ಅದು ಅಂತಿಮವಾಗಿ ವಿಷ್ಣುವರ್ಧನ್ ಕೃಷ್ಣನ ಹೊಸ ರಾಜ್ಯವಾಯಿತು. ತಾನು ತನ್ನ ಗಂಡನಿಗೆ ನಿಷ್ಠೆಯಿಂದ ಇದ್ದರೂ ಕೂಡ ತಾನು ಅನುಭವಿಸ್ತಾ ಇರುವಂಥ ಈ ನೋವನ್ನು ಕಂಡು ಇಂದು ಸ್ವರ್ಗದಿಂದ ತನಗೆ ಸಿಕ್ಕ ಶಿಕ್ಷೆಯೇ ಎಂದು ಸುಧಾ ಅಂದುಕೊಂಡ್ಳು. ಅಂದು ಆ ಘಟನೆಯನ್ನು ವಿಷ್ಣುವರ್ಧನ್ ನಿಜಕ್ಕೂ ಕೊಲ್ಲಲ್ಪಟ್ಟಿದ್ದಾನೆ ಎಂದು ನಾನು ದೃಢಪಡಿಸಿಕೊಂಡಿದ್ದರೆ ನನ್ನ ಭವಿಷ್ಯ ಎಷ್ಟೋ ಬದಲಾಗಿರ್ತಿತ್ತು ಎಂಬ ಕಹಿ ಆಲೋಚನೆ ಆಕೆಯ ಮನಸ್ಸಿನಲ್ಲಿ ಮೂಡೋಕೆ ಶುರು ಮಾಡಿತು. ಇನ್ನೊಂದೆಡೆ ಕೃಷ್ಣ ಭವನದ ಹಿರಿಯ ಯಜಮಾನರು ಈ ಅನುಮಾನದ ಸಮಸ್ಯೆಯ ಮೂಲವನ್ನು ಕಂಡುಕೊಳ್ಳಲು ಸ್ವತಃ ಹೊರಡ್ತಾರೆ. ಅವರು ಡಿ ಕಂಪನಿಯ ಕಟ್ಟಡದ ಮೇಲಿನ ಮಹಡಿಯ ಕಚೇರಿಗೆ ಹೋದಾಗ ಅಲ್ಲಿ ತಮ್ಮ ಮೊಮ್ಮಗ ವಿಷ್ಣುವರ್ಧನ್ ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡ್ತಿದ್ದನ್ನು ಕಂಡರು. ಅವರು ಕೋಪದಿಂದ ತಮ್ಮ ಊರುಗೋಲನ್ನು ಎತ್ತಿ ಆತನತ್ತ ತೋರಿಸುತ್ತಾ, ಕ್ರಾಫರ್ಡ್ ಕುಟುಂಬವು ಇಂತಹ ಅನೈತಿಕತೆಯನ್ನು ಎಂದಿಗೂ ಸಹಿಸೋದಿಲ್ಲ. ನಿನ್ನ ತಂದೆ ಮಾಡಿದ ಕೆಟ್ಟ ಕೆಲಸಗಳ ಪರಿಣಾಮ ನಿನಗೆ ಚೆನ್ನಾಗಿ ತಿಳಿದಿದೆ. ನಾನು ನಿನ್ನನ್ನು ಆತನ ಹಾದಿಯಲ್ಲೇ ನಡೆಯಲು ಖಂಡಿತ ಬಿಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಗದರಿಸ್ತಾರೆ. ಅಜ್ಜ, ನಾನು ಧರ್ಮಬಾಹಿರವಾಗಿ ಏನು ಮಾಡಿದೆ ಅಂತ ವಿಷ್ಣುವರ್ಧನ್ ಎದ್ದು ನಿಂತು ತನ್ನ ಮುಖಕ್ಕೆ ಬಡಿಯಲು ಬಂದಿದ್ದ ಆ ತೇಗದ ಮರದ ಊರುಗೋಲನ್ನು ಸಮಾಧಾನದಿಂದ ಪಕ್ಕಕ್ಕೆ ತಳ್ಳೋಕೆ ಶುರು ಮಾಡ್ತಾನೆ. ಹಿರಿಯರ ಕಣ್ಣುಗಳು ಕೋಪ ಮತ್ತು ಆಘಾತದಿಂದ ಅಗಲವಾಗಿ ಹೋದವು. ಏನಾಗಿದೆ ನಿನಗೆ? ತಪ್ಪು ಮಾಡಿ ನೀನೇನು ಮಾಡಿದೆ ಅಂತ ನನ್ನನ್ನೇ ಕೇಳಲು ನಿನಗೆ ಎಷ್ಟೋ ಧೈರ್ಯ? ನಿನ್ನ ನಡವಳಿಕೆ ಬಗ್ಗೆ ಬೇರೆಯವರಿಗಿಂತ ನಿನಗೆ ಚೆನ್ನಾಗೇ ಗೊತ್ತು ಅಂತ ಕೂಗಾಡ್ತಾರೆ. ಕೂಡಲೇ ರಾಹುಲ್ ವಿಷಯವನ್ನು ಸ್ಪಷ್ಟಪಡಿಸುತ್ತಾ, ಅಣ್ಣ, ನೀನು ಇತ್ತೀಚೆಗೆ ಪ್ರತಿದಿನ ತಡವಾಗಿ ಮನೆಗೆ ಬರ್ತಾ ಇರೋವಂಥದ್ದು, ಅದರಲ್ಲೂ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಆಫೀಸ್ನಲ್ಲೂ ಇರ್ತಾಯಿಲ್ಲ, ನೀನು ರಾತ್ರಿಗಳಲ್ಲಿ ಬೇರೆ ಬೇರೆ ಹುಡುಗಿಯರ ಜೊತೆ ಸಮಯ ಕಳೀತಾ ಇದೆಯಾ ಅಂತ ಅಜ್ಜ ಅನುಮಾನಿಸ್ತಾ ಇದ್ದಾರೆ ಅಷ್ಟೇ. ನಿನ್ನ ಈ ರಹಸ್ಯ ನಡವಳಿಕೆಗೆ ಕಾರಣ ನೀನು ಬಾಡಿಗೆಗೆ ಹುಡುಗಿಯರನ್ನು ಕರೆತರುತ್ತಿರಬಹುದು ಎಂದೇ ಅವರು ಭಾವಿಸಿದ್ದಾರೆ ಅಂತ ಹೇಳಿಬಿಡ್ತಾನೆ.
ಹಲವಾರು ರಾತ್ರಿಗಳಿಂದ ಮಹಿಳೆಯರನ್ನು ಬಾಡಿಗೆಗೆ ಪಡೆದುಕೊಂಡು ಮೋಜು ಮಾಡ್ತಾ ಇದ್ದಾನೆ ಅಂತ ಶಂಕಿಸಲ್ಪಟ್ಟ ವಿಷ್ಣುವರ್ಧನ್ ಆ ಮಾತನ್ನು ಕೇಳಿ ಸಂಪೂರ್ಣವಾಗಿ ಒಂದು ಕ್ಷಣ ಸ್ತಬ್ಧನಾಗಿ ನಿಂತೇ ಬಿಡ್ತಾನೆ. ನೀನು ಹೇಳುವುದನ್ನು ನಾನು ನಂಬಬೇಕಾದ್ರೆ ಆ ಹುಡುಗಿ ಯಾರೇ ಆಗಿದ್ರೂ ಕೂಡ ಆಕೆಯನ್ನು ನೇರವಾಗಿ ಮನೆ ಕರೆತಂದು ನಮಗೆ ಪರಿಚಯಿಸು. ನೀನು ಆ ರೀತಿ ಮಾಡಲಿಲ್ಲ ಅಂದರೆ ನೀನು ಅದೇ ಕೆಲಸ ಮಾಡ್ತಿದ್ದೀಯಾ ಅಂತ ಹಿರಿಯರು ಆತನಿಗೆ ಅಂತಿಮ ಎಚ್ಚರಿಕೆಯನ್ನು ನೀಡಿದರು. ಅವಳಿಗೆ ಪರಿಚಯಿಸಿಕೊಳ್ಳು ಅಂದರೆ ನಿಮ್ಮನ್ನು ಪರಿಚಯಿಸ್ಕೋಬೇಕಂದ್ರೆ ಅವಳಿಗೆ ಇಷ್ಟ ಇಲ್ಲ ಈ ಪರಿಸ್ಥಿತಿಯಲ್ಲಿ ಅಂತ ಹಿರಿಯರು ತಾನು ಕೇಳಬೇಕೆಂದಿದ್ದ ಕೊನೆಯ ಹಾಗೂ ಮುಖ್ಯವಾದ ಪ್ರಶ್ನೆಯನ್ನು ಅತ್ಯಂತ ಆಕ್ರಮಣಕಾರಿಯಾಗಿ ಅವನು ಏನೇ ಇದ್ರೂ ಉತ್ತರ ಕೊಟ್ಬಿಡಬೇಕು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಎಂತಹ ಅವಮಾನ ಇದು! ಕ್ರಾಫರ್ಡ್ ಕುಟುಂಬದ ಹೆಸರಿಗೆ ಆಕೆ ತಕ್ಕವಳಾಗಬೇಕಾಗಿತ್ತು. ಒಂದು ವೇಳೆ ಆಕೆ ಆಗಲ್ಲ ಎಂದಾದರೆ ಆ ಮಹಿಳೆಯನ್ನು ತಕ್ಷಣವೇ ನಮ್ಮೆದುರು ಕರೆತಂದು ಸಾಬೀತುಪಡಿಸು ಅಂತ ಹಿರಿಯರ ಮುಖಭಾವ ಗಂಭೀರವಾಗಿ ಹೇಳ್ತಿತ್ತು. 5 ವರ್ಷಗಳಿಗೂ ಹೆಚ್ಚು ಕಾಲ ಯಾವುದೇ ಮಹಿಳೆಯನ್ನು ಹತ್ತಿರಕ್ಕೂ ಸೇರಿಸ ತನ್ನ ಅಣ್ಣ ವಿಷ್ಣುವರ್ಧನ್. ಇಂತಹ ವಿಚಿತ್ರ ಪುರುಷನ ಮನಸ್ಥಿತಿಯ ಬಗ್ಗೆ ರಾಹುಲ್ ಮತ್ತು ಲ್ಯೂಕ್ ಯಾವಾಗಲೂ ತೀವ್ರ ಕುತೂಹಲದಿಂದಿದ್ದರು. ಅಂತಹ ಬಲಿಷ್ಠ ಆಕರ್ಷಕ ಪುರುಷನು ಮಹಿಳೆಯರ ಸಹವಾಸವೇ ಇಲ್ಲದೆ ಇಷ್ಟೊಂದು ವರ್ಷ ಒಂದು ಸನ್ಯಾಸಿ ಥರ ಸಾಮಾನ್ಯ ಜೀವನವನ್ನು ಹೇಗೆ ನಡೆಸಲು ಸಾಧ್ಯ ಅನ್ನುವಂಥದ್ದು ಈ ಕ್ಷಣದಲ್ಲಿ ಅವನು ಮಾಡ್ತಾ ಇರೋಂಥ ಕೆಲಸದಿಂದ ಅವರಿಗೆ ಆಶ್ಚರ್ಯವನ್ನು ತಂದು ಒಡ್ಡುತ್ತೆ. ಆಕೆ ನಮ್ಮನ್ನು ಭೇಟಿಯಾಗಲು ಅರ್ಹಳಲ್ಲ ಅಂತ ನೀನು ಭಾವಿಸಿದೀಯಾ? ಅಥವಾ ನಿನ್ನನ್ನು ನಂಬಿ ಬಂದ ಆಕೆಗೆ ಎಷ್ಟು ಕಷ್ಟವಾಗ್ತದೆ ಎಂಬುದು ನಿನಗೆ ತಿಳಿಯುತ್ತಿಲ್ಲವೇ ಅಂತ ಹಿರಿಯರು ಗದ್ದರಿಸ್ತಾರೆ. ಆ ಪ್ರಶ್ನೆಯನ್ನು ಕೇಳಿದ ನಂತರ ಅವರು ತಮ್ಮ ಮೊಮ್ಮಗನ ಪ್ರತಿಯೊಂದು ಮುಖಭಾವವನ್ನು ತೀವ್ರವಾಗಿ ಗಮನಿಸೋಕೆ ಶುರು ಮಾಡ್ತಾರೆ. ತನ್ನ ಮೊಮ್ಮಗ ಪ್ರತಿದಿನ ರಾತ್ರಿ ಹೆಣ್ಣು ಮಕ್ಕಳ ಜೊತೆ ಸಮಯ ಕಳೆದು ಬೆಳಗ್ಗೆ ಅವರನ್ನು ಗೌರವಿಸದೆ ಬಿಟ್ಟು ಬರುವಂತಹ ತಂದೆಯಂತೆಯೇ ದೇಶದ್ರೋಹಿಯಾಗ್ತಿದ್ದಾನೆ ಅನ್ನುವಂತಹ ಭಯ ಅವರನ್ನು ಕಾಡ್ತಾ ಇತ್ತು. ತನ್ನ ಅಜ್ಜನ ಅನುಮಾನಕ್ಕೆ ಹಾಗೂ ಪಟ್ಟು ಹಿಡಿದ ನಡವಳಿಕೆಗೆ ಬೇರೆ ದಾರಿ ಇಲ್ಲ ಎಂಬುದು ವಿಷ್ಣುವರ್ಧನ್ ಊಹಿಸ್ತಾನೆ. ಬಹುಶಃ ತಮ್ಮ ಮಗ ಶೇಖರ್ ಬದುಕಿದ್ದಾಗ ಆತನನ್ನು ಸರಿಯಾಗಿ ಗದರಿಸಿ ಸರಿದಾರಿಗೆ ತರಲಿಲ್ಲ ಎಂಬಂತಹ ಅಪರಾಧಿ ಭಾವನೆ ಅಜ್ಜನನ್ನು ಬಹುಶಃ ಕಾಡ್ತಾ ಇರ್ಬೋದು. ಶೇಖರ್ ಗೌರವಕ್ಕೆ ಅರ್ಹನಲ್ಲದಿದ್ದರೂ ಕೂಡ ಅಜ್ಜ ಯಾವಾಗಲೂ ಕೂಡ ಕುಟುಂಬದ ಹಿತ ಬಯಸುವಂತಹ ಬುದ್ಧಿವಂತ ಹಿರಿಯರಾಗಿದ್ದರು. ತಾನು ನಿಜವಾಗಿಯೂ ಮದುವೆಯಾಗಿ ನೆಮ್ಮದಿಯಿಂದಿರಬೇಕು ಎಂಬಂತಹ ಕಾಳಜಿಯಿಂದಲೇ ಅವರು ಈ ರೀತಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆತನಿಗೆ ಆ ಕ್ಷಣ ಸರಿಯಾಗಿ ಅರ್ಥ ಆಯಿತು ಕೂಡ. ವಿಷ್ಣುವರ್ಧನ್ ತನ್ನ ಕೈಲಿರುವಂತಹ ಪ್ರಮುಖ ದಾಖಲೆ ಪತ್ರವನ್ನೊಮ್ಮೆ ನೋಡಿ ನಿಧಾನವಾಗಿ ಪಕ್ಕಕ್ಕೆ ಇಡ್ತಾನೆ. ನಂತರ ಅಜ್ಜನತ್ತ ತಿರುಗಿ ಅತ್ಯಂತ ಶಾಂತ ಹಾಗೂ ಗಂಭೀರ ಧ್ವನಿಯಲ್ಲಿ, ನೀವು ಹೀಗೆ ಕೋಪದಿಂದ ಅವಳನ್ನು ಎದುರಿಸಿ ಗದರಿಸಿ ಓಡಿ ಹೋಗುವಂತೆ ಮಾಡುತ್ತೀರಿ ಎಂದು ನನಗೆ ಭಯವಾಗ್ತಿದೆ ಅಷ್ಟೇ ಅಂತ ಹೇಳಿ ಉತ್ತರಿಸ್ತಾನೆ. ಮುಂದಿನ ಭಾಗದಲ್ಲಿ ಏನಾಗಬಹುದು ನೋಡೋಣ. ಪ್ಲೀಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ಭೇಟಿಯಾಗುವ.